ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲೀಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ವೀಣಾ ಪಿಂಕು ಕನ್ನಡ ಚಾನಲ್. ನಾನು ನಿಮ್ಮ ಪ್ರೀತಿಯ ವೀಣಾ. ಸೊ ಬನ್ನಿ, ಇವತ್ತು ಯುಗಾದಿ ಹಬ್ಬ. ಆ್ಯಕ್ಚುಲಿ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ವಾಯ್ಸ್ ಓವರ್ ಕೂಡ ಕೊಟ್ಟಿರಲಿಲ್ಲ, ಹಂಗೆ ವೀಡಿಯೋ ಮಾಡಿ ಹಾಗೆ ಇಟ್ಟಿದ್ದೆ. ಸೊ ಟೈಮೇ ಆಗಲಿಲ್ಲ ಇದಕ್ಕೆ. ಇವತ್ತು ಎಲ್ಲೋ ಮೇ ಬಿ ಅದಕ್ಕೆ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕೆ ಇವಾಗ ಟೈಮ್ ಬಂದಿದೆ ಅನಿಸುತ್ತೆ. ಸೊ ಮಾಡಿರಲಿಲ್ಲ, ವೀಡಿಯೋ ಮಾಡಂಗೆ ಇಟ್ಟಿದೆ. ಸೊ ಬೆಳಗ್ಗೆ ಆಗಿದೆ. ನಾನು ಎದ್ದು ಆ್ಯಕ್ಚುಲಿ ಹೊರಗಡೆ ಎಲ್ಲ ಕಸ ಹೊಡೆದು, ಹೊರಗಡೆ ತುಳಸಿ ಗಿಡದ ಹತ್ರ ಎಲ್ಲ ಕಸ ಹೊಡೆದು ನೀಟಾಗಿ ತೊಳೆದು ಸ್ನಾನ ಮಾಡ್ಕೊಂಡ್ಬಂದು ಮನೆ ಕಸ ಹೊಡೆಯೋದೊಂದು ಬಾಕಿತ್ತು. ಏಕೆಂದರೆ ಸ್ನಾನ ಮಾಡಿಕೊಂಡೆ ಕ್ಲೀನ್ ಮಾಡೋಣ ಕಸ ಹೊಡೆದು ಅಂತ ಅನ್ನಿಸ್ತು. ಸೊ ಹಂಗಾಗಿ ಸ್ನಾನ ಮಾಡಿಕೊಂಡು, ಸೆಕೆ ಇತ್ತಲ್ಲ, ಸೊ ಸ್ಲೀವ್ಲೆಸ್ ಡ್ರೆಸ್ ಹಾಕ್ಕೊಂಡಿದ್ದೆ. ಸೊ ಹಾಕ್ಕೊಂಡು ಮನೆ ಎಲ್ಲ ಸ್ವಲ್ಪ ಡಸ್ಟ್ ಎಲ್ಲ ತೆಗೆದಿದೆ. ಡಸ್ಟ್ ಅಂದರೆ ಮಾಮೂಲಿ ಸೋಫಾ ಮೇಲೆ, ದಿವಾನ್ ಕಟ್ ಮೇಲೆ, ಮತ್ತು ರೂಮಲ್ಲೆಲ್ಲ ಇರುತ್ತಲ್ಲ ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ಸೊ ಅದಷ್ಟು. ಸೊ ಅದೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಾದ್ಮೇಲೆ ಕ್ಲೀನ್ ಮಾಡೋಣ, ಅದೊಂಥರ ಫ್ರೆಶ್ ಅನಿಸುತ್ತೆ ಅಂದ್ಬಿಟ್ಟು ಕಸ ಹೊಡೆದು ಮನೆ ಒರೆಸಿ ಫೈನಲಿ ಹೊರಗಡೆ ರಂಗೋಲಿ ಎಲ್ಲ ಬಿಟ್ಟೆ. ಚಾಕ್ ಪೀಸಲ್ಲಿ ನನಗೆ ಅಷ್ಟು ರಂಗೋಲಿ ಬಿಡೋಕ್ಕೆ ಬರೋಲ್ಲ. ನಾನು ಹೆಂಗೆ ರಂಗೋಲಿ ಬಿಡೋದು ಅಂದರೆ, ಒಂದೊಂದು ಸಲ ಗೊತ್ತಾಗಲ್ಲ ಅಂದರೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಬಿಡ್ತೀನಿ. ಗೊತ್ತಿರೋದಾದರೆ ಅದನ್ನೇ ಬಿಡ್ತೀನಿ. ಸಿಂಪಲ್ಲಾಗಿ ನೋಡಿ ಈ ಥರ ಬಿಟ್ಟು ಹೂವು ಮುಡಿಸಿ ಕುಂಕುಮ ಇಟ್ಟು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಸೊ ಪೂಜೆಗೂ ಕೂಡ ಆಲ್ಮೋಸ್ಟ್ ಎಲ್ಲ ಕೂಡ ಪಾತ್ರೆ ಎಲ್ಲ ವಾಶ್ ಮಾಡಿಲ್ಲ, ರೆಡಿ ಮಾಡಿ ಕೊಟ್ಟಿದ್ದೆ. ಆ್ಯಕ್ಚುಲಿ ನಾನು ಕಿಚನಲ್ಲಿ ಇರ್ತೀನಿ, ಅಡುಗೆ ಮಾಡೋಕ್ಕೆ ನಾನು ರೆಡಿ ಮಾಡ್ಕೊಬೇಕು ಅಂತ ಅಂದರೆ ದೇವ್ರ ಪೂಜೆದೆಲ್ಲ ನನ್ನ ಹಸ್ಬೆಂಡೇ ಮಾಡೋದು. ಸೊ ನೋಡಿ, ಹೊರಗಡೆ ತೋರಣ ಎಲ್ಲ ಕಟ್ಟಿದ್ದಾರೆ. ಈ ಹೂವು ಇದೆಯಲ್ಲ, ಚೆಂಡು ಹೂವಿಂದು ಸೈಡಲ್ಲಿ ಬಿಟ್ಟಿದ್ದೀನಲ್ಲ, ಅದು ಬಿಸಿಲಿಗೆ ಒಂಥರ ಶ್ಯಾಡೋ ಬೀಳ್ತಿತ್ತಲ್ಲ, ಸೊ ವೈಟ್ ಅನ್ನಿಸ್ತಾ ಇತ್ತು, ಕ್ಲೀನಾಗಿ ಕಾಣಿಸ್ತಾನೆ ಇಲ್ಲ. ಸೊ ಮೇಲ್ಗಡೆ ನೋಡಿದಾಗ ಈ ಥರ ರೆಡ್ ಮತ್ತು ಯೆಲ್ಲೋ ಚೆನ್ನಾಗಿತ್ತು ಅದು. ಸೊ ಅದು ಹಾಕಿದ್ವಿ. ಅದಾದಮೇಲೆ ನಾನು ಒಬ್ಬಟ್ಟು ಮಾಡೋಕ್ಕೆ ಎಲ್ಲ ಮೈದೆ ಎಲ್ಲ ಕಲಸಿ ಇಟ್ಟಿದ್ದೆ. ಸೊ ಅವ್ರಿಗೆ ಪೂಜೆ ಮಾಡ್ಕೊಂಬರೋಗಿ ಅಂತ ಕಳಿಸಿದೆ. ಸೊ ಅವ್ರು ಪೂಜೆ ಮಾಡ್ಕೊಂಡು ಬರೋ ಅಷ್ಟರೊಳಗೆ ನಾನು ಏನು ಮಾಡಿದೆ, ಇದಿಷ್ಟು ಸ್ವಲ್ಪ ಏನಿರುತ್ತೋ ಅದೆಲ್ಲ ಅಡುಗೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅವ್ರು ಬರೋ ಅಷ್ಟರೊಳಗೆ ಅಷ್ಟು ರೆಡಿ ಮಾಡಿ ಇಟ್ಕೊಂಡು ಫೋಟೋಗಳಿಗೆಲ್ಲ ಹೂವು ಮುಡಿಸಿ ಎಲ್ಲನೂ ರೆಡಿ ಮಾಡಿಟ್ಟಿದ್ದೆ. ಸೊ ಅವ್ರು ಬಂದು ನೀಟಾಗಿ ದೀಪ ಎಲ್ಲ ಹಚ್ಚಿ ಸ್ಟಾರ್ಟ್ ಮಾಡಿದ್ರು. ದೀಪ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಅಡುಗೆ ಎಲ್ಲ ರೆಡಿ ಮಾಡಿದ್ದೆ ಅಲ್ವಾ. ಸೊ ನೈವೇದ್ಯಕ್ಕೆ ಅಂದರೆ ಫೋಟೋ ಹತ್ರ ಇಡೋಕ್ಕೆ ಒಂದೆರಡು ಒಬ್ಬಟ್ಟು ಮತ್ತು ಎಲ್ಲ ಮಾಡ್ಕೋಬೇಕಲ್ವ, ರೆಡಿ ಮಾಡ್ಕೋಬೇಕಲ್ವ. ಹಂಗಾಗಿ ಆಲ್ರೆಡಿ ಫಸ್ಟೇ ನಾನು 2 ಒಬ್ಬಟ್ಟು ಅವ್ರು ಬರೋ ಅಷ್ಟರೊಳಗೆಲ್ಲ ರೆಡಿ ಮಾಡಿ ಒಬ್ಬಟ್ಟು ಮಾಡಿ ನೈವೇದ್ಯಕ್ಕೆ ಅಂತ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ. ನೀವು ನೋಡ್ತಿರ್ಬೋದು ಇಲ್ಲಿ. ಮತ್ತು ಒಬ್ಬಟ್ಟು ಮತ್ತು ಈ ಸಲ ತುಂಬಾ ಚೆನ್ನಾಗಿ ಬಂತು. ಒಂದೊಂದು ಸಲ ಒಂದೊಂದು ಥರ ಬರುತ್ತೆ, ಬಟ್ ಹಂಗೆ. ಸೊ ನೋಡಿ, ನೈವೇದ್ಯಕ್ಕೆ ನಾನು ಏನು ಇಟ್ಟಿದ್ದೀನಿ ಅಂತ ಅಂದರೆ ನುಗ್ಗೆಕಾಯಿ ಸಾಂಬಾರು, ರೈಸು, 2 ಒಬ್ಬಟ್ಟು ಇಟ್ಟಿದ್ದೆ. ಹಾಗೆಯೇ ಹೆಸರು ಕಾಳು ಮತ್ತು ಬೀನ್ಸ್ ಪಲ್ಯ ಮಾಡಿದ್ದೆ. ಹಾಗೆಯೇ ಕಡಲೆಬೇಳೆ ಕ್ಯಾಬೇಜ್ ಪಲ್ಯ ಮಾಡಿದ್ದೆ, ಕೋಸಂಬರಿ ಮಾಡಿದ್ದೆ, ಹುಳಿ ಅನ್ನ, ಪುಳಿಯೋಗರೆ ಅಂತ ಅನ್ನಲ್ಲ. ಸಾಮಾನ್ಯ ಯುಗಾದಿ ಹಬ್ಬದಲ್ಲಿ ಪುಳಿಯೋಗರೆ ಮಾಡಲ್ಲ, ಹುಳಿಯನ್ನು ಮಾಡ್ತಾರೆ, ಹುಣಸೆ ಹಣ್ಣು ಕಲಿಸ್ಬಿಟ್ಟು. ಸೊ ಈ ಥರ ಮಾಡ್ತಾರೆ. ಸೊ ನಾನು ಹಾಗೆ ಮಾಡಿದ್ದೆ, ಅದಕ್ಕೇನು ಇದನ್ನೇನು ಮಿಕ್ಸ್ ಮಾಡಿರಲಿಲ್ಲ. ಸೊ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇಷ್ಟು ಐಟಮ್ಸ್ನ ಮಾಡಿಟ್ಟು ದೇವ್ರ ಪೂಜೆ ಹತ್ರ ಇಟ್ಟೆ. ಬಟ್ ಅಲ್ಲೊಂದು ಏನು ಮಿಸ್ ಆಗಿದೆ ಅಂತ ಅಂದರೆ, ಕಳಶಕ್ಕೆ ಮಾವಿನೆಲೆ ಎತ್ತಿಡಿ ಅಂತ ಹೇಳಿದ್ದೆ, ಬಟ್ ಅವರು ಎತ್ತಿಟ್ಟೇ ಇಲ್ಲ. ಅಂದರೆ ಮರ್ತ್ಬಿಟ್ಟಿದ್ದಾರೆ ಅವರು. ಆಮೇಲೆ ನಾನೇನು ಮಾಡಿದೆ, ಸರಿ ಆಯಿತು ಅಂತ ಅಂದ್ಬಿಟ್ಟು ಆಲ್ರೆಡಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು, ಬಟ್ ಇನ್ನೂ ಪೂಜೆ ಆಗಿರಲಿಲ್ಲ. ಸೊ ಇವಾಗ ನೋಡ್ತಿರ್ಬೋದು ನೀವು, ನಾನು 5 ಎಲೆನ ಕಿತ್ಕೊಬಂದು ನೀಟಾಗಿ ತೊಳೆದು ಕಳಶದೊಳಗಡೆ ಮುಡಿಸ್ತೀನಿ. ನೋಡಿ ಇವಾಗ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದೆ ಅಲ್ವಾ. ಕಳಶದೊಳಗಡೆ ಹೂವಿನ ಗಿಡ ಹತ್ರ ದಾಸವಾಳದೆಲೆ, ಇಲ್ಲಾಂದರೆ ಮಾವಿನ ಎಲೆ, ಈ ಥರ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದು. ಸೊ 5 ಮಾವಿನ ಎಲೆ ಕಿತ್ಕೊಬಂದು ಕಳಶದೊಳಗಡೆ ಇಟ್ಟೆ. ಸೊ ನೋಡಿ, ಫೈನಲಿ ಅವರೆಲ್ಲರೂ ಪೂಜೆ ಮಾಡಿದ್ರು. ನಾನು ಕೂಡ ಲಾಸ್ಟಲ್ಲಿ ಪೂಜೆ ಮಾಡಿದೆ. ನಾನು ಅವತ್ತೆಲ್ಲ ರೆಡಿ ಆಗಿರಲಿಲ್ಲ. ನಾನು ಸ್ನಾನ ಮಾಡ್ಕೊಂಡಾಗಿ ನನಗೆ ನೋಡಿದ್ರಲ್ಲ, ಸೊ ಹಾಗೇ ಇದೆ. ಯಾಕೆಂದರೆ ಹೆಣ್ಮಕ್ಳಿಗೆ ಕಿಚನಲ್ಲಿ ಬಿಟ್ಟರೆ ಬೇರೆ ಇನ್ನೆಲ್ಲಿ ರೆಡಿ ಆಗೋಕ್ಕಾದ್ರೂ ಎಲ್ಲಿ ಸಿಗುತ್ತೆ. ಸೊ ಹಂಗಾಗಿ ನಾನೇನು ಮಾಡಿದೆ, ಫೋಟೋ ಅಂದರೆ ನೈವೇದ್ಯ ಮಾಡಿದ್ದೆ ಸೊ ಅದಷ್ಟು ಮಾಡಿಟ್ಟು ದೀಪ ಹಚ್ಬಿಟ್ಟೆ. ಫೈನಲಿ ನೋಡಿ, ಇವಾಗ ಊಟಕ್ಕೆ ಕೂತ್ಕೊಬೇಕಲ್ವ. ಸೊ ಅದಕ್ಕಿಂತ ಮುಂಚೆ ಒಬ್ಬಟ್ಟು ಮಾಡಿರಲಿಲ್ಲ, ಒಬ್ಬಟ್ಟು ನೈವೇದ್ಯಕ್ಕಷ್ಟೇ ಮಾಡಿದ್ದು. ಸೊ ಹಂಗಾಗಿ ಬೇಗ ಫಟಾಫಟ್ ಅಂತ ಒಬ್ಬಟ್ಟು ಮಾಡಿದೆ. ಸೊ ನೀವು ನೋಡ್ತಿರ್ಬೋದು, ನಾನು ಹುಟ್ಟಿದಾಗಿಂದ ನಮ್ಮ ಮನೆಯಲ್ಲಿ ಯಾವತ್ತೂ ಇಷ್ಟು ಕೆಲಸನೂ ಮಾಡಿರಲಿಲ್ಲ. ಒಬ್ಬಟ್ಟು ಆ್ಯಕ್ಚುಲಿ ಮಾಡೇ ಇರಲಿಲ್ಲ ನಾನು. ನಮ್ಮ ಅಮ್ಮವ್ರು ಅಡುಗೆ ಮಾಡೋವಾಗೆಲ್ಲ ನೋಡ್ತಾ ಇದ್ದೆ, ಮಾಡಿಕೊಟ್ಟು ತಿಂದ್ಬಿಟ್ಟು ಸುಮ್ಮನೆ ಏನೋ ಆರಾಮಾಗಿ ಉಂಡಾಣೆ ಗುಂಡ ಆ ಥರ ಇದ್ವಿ. ಬಟ್ ಮದುವೆ ಆದಮೇಲೆ ಯಾರೂ ಕಲಿಸ್ಕೊಡ್ಲಿಲ್ಲ, ನಮ್ಮಮ್ಮ ಮಾಡ್ತಿರಲ್ಲ, ಸೊ ಅದನ್ನೇ ನೋಡ್ಕೊಂಡಿದ್ವಲ್ಲ. ಸೊ ಹಂಗಾಗಿ ಆಟೋಮೆಟಿಕ್ಲಿ ಬಂತು ಅಷ್ಟೇ. ಹಿಂಗೆ ಮಾಡು ಹಾಗೆ ಮಾಡು ಅಂತ ನಮ್ಮ ಮನೇಲಿ ಯಾವತ್ತೂ ಕೂಡ ಫೋರ್ಸ್ ಮಾಡಿ ಏನೂ ಹೇಳ್ಕೊಡ್ತಿರ್ಲಿಲ್ಲ. ನೋಡ್ಕೊಂಡಿದ್ದಷ್ಟು ನಾನು ಮದುವೆ ಆದಮೇಲೆ ಎಲ್ಲ ಕಲ್ತಿದ್ದಷ್ಟೇ. ಸ್ವಲ್ಪ ಸಣ್ಣ ಪುಟ್ಟ ಮಾಡ್ತಿದ್ದೆ ಅಷ್ಟೇ, ಬಟ್ ತುಂಬ ದೊಡ್ಡದು ಜಾಸ್ತಿ ಜನಕ್ಕೆಲ್ಲ ಅಡುಗೆ ಮಾಡೋದಿಲ್ಲ ನಾನು ಕಲ್ತಿರಲಿಲ್ಲ.
ಮತ್ತು ಈ ಸಲ ಐಟಮ್ಸ್ಗಳು ನಾನು ಯಾವಾಗಲೂ ಅಷ್ಟೇ ಹಬ್ಬ ಮಾಡುವಾಗ ನಾನು ಟೇಸ್ಟ್ ನೋಡಿ ಮಾಡಲ್ಲ ಅಡುಗೆಗಳನ್ನ, ಟೇಸ್ಟ್ ನೋಡ್ದೇ ಮಾಡಿದೆ. ಬಟ್ ಎಲ್ಲ ಪರ್ಫೆಕ್ಟಾಗಿತ್ತು. ಸ್ವಲ್ಪ ಸಾಲ್ಟ್ ಕಡಿಮೆ ಇದ್ರೂ ಪರ್ಫೆಕ್ಟಾಗಿತ್ತು. ಒಬ್ಬಟ್ಟಿಗೆ ಮಾತ್ರ ನಾನು ಟೇಸ್ಟೇ ನೋಡಿರಲಿಲ್ಲ. ಈ ಸಲ ಮಾತ್ರ ಸಖತ್ತಾಗಿ ಬಂದಿತ್ತು. ನಾನು ಯಾವಾಗಲೂ ಅಷ್ಟೇ ಸ್ವಲ್ಪ ಕಾಯಿನ ಜಾಸ್ತಿ ಹಾಕಿ ಮಾಡ್ತಿದ್ದೆ. ಬಟ್ ಈ ಸಲ ಏನು ಮಾಡಿದೆ ಅಂತಂದರೆ, ಅದು ಕಡಲೆಬೇಳೆಲಿ ಮಾಡೋದನ್ನೇ ಚೆನ್ನಾಗಿ, ಸ್ವಲ್ಪ ಜನ ತೊಗರಿಬೇಳೆಲಿ ಮಾಡ್ತಾರೆ. ಬಟ್ ತೊಗರಿಬೇಳೆಲಿ ಮಾಡೋದು ಟೇಸ್ಟ್ ಬೇರೆ ಇರುತ್ತೆ. ಸೊ ಹಂಗಾಗಿ ನಾನು ತೊಗರಿಬೇಳೆಲಿ ಮಾಡಲಿಲ್ಲ, ಕಡಲೆಬೇಳೆನಲ್ಲೇ ಮಾಡಿದೆ. ಜಾಸ್ತಿ ಏನೂ ಮಾಡಿರಲಿಲ್ಲ, ಸ್ವಲ್ಪನೇ ಮಾಡಿದ್ದೆ. ಸ್ವೀಟ್ ಜಾಸ್ತಿ ಏನು ತಿಂದಿರಲಿಲ್ಲ, ಒಂದೊಂದೇ. ಸೊ ಫೈನಲಿ ಎಲ್ಲ ಕೂಡ ರೆಡಿ ಆಯಿತು. ತುಪ್ಪ ಮತ್ತು ನಾನು ಹೇಳಿದ್ನಲ್ಲ ಆವಾಗಲೇ ಏನೇನು ಅಡುಗೆ ಮಾಡಿದ್ವಿ ಅಂತ. ಕಡಲೆಕಾಳು ಮತ್ತು ಬದನೆಕಾಯಿ ಆಲೂಗಡ್ಡೆ ಪಲ್ಯ, ಹೆಸರು ಕಾಳು ಮತ್ತು ಬೀನ್ಸ್ ಪಲ್ಯ, ಕಡಲೆಬೇಳೆ, ಕ್ಯಾಬೇಜ್ ಪಲ್ಯ, ಹುಳಿ ಅನ್ನ, ಹಾಗೆಯೇ ಪಾನಕ ಕೂಡ ಮಾಡಿದ್ದೆ. ಸಖತ್ತಾಗಿತ್ತು ಮಾತ್ರ. ನೋಡಿ, ಎಲ್ಲರಿಗೂ ಹೊಟ್ಟೆ ಹಶ್ವಾಗಿತ್ತಲ್ವ, ಕೋಸಂಬರಿ ಎಲ್ಲರಿಗೂ ಹೊಟ್ಟೆ ಹಶ್ವಾಗಿತ್ತು. ಊಟ ಹಾಕ್ಕೊಟ್ಟಿದ್ದೆ, ಊಟ ಮಾಡ್ತಾಯಿದ್ರೆ. ಯಾಕೆಂದರೆ ನನ್ನ ಹಸ್ಬೆಂಡು ಟ್ಯಾಬ್ಲೆಟ್ ತಿಂತಾರಲ್ವ, ಸೊ ಹಂಗಾಗಿ ಅವರು ಮತ್ತು ಮಕ್ಕಳು ಬೆಳಗ್ಗೆ ಇಡ್ಲಿ ತೊಗೊಬಂದು ತಿಂದಿದ್ರು. ಊಟ ಹೊಟ್ಟೆ ಹಶ್ವಿಗೆ ಅದಕ್ಕೂ ಏನೋ ಒಂದು ಹಾಕ್ಕೊಡು ಅಂತ ಅಂದ್ಬಿಟ್ಟು ಹಾಕ್ಕೊಂಡು ತಿಂತಾಯಿದ್ರು. ಸೊ ಅದಾದಮೇಲೆ ಫೈನಲಿ ನಾನು ಊಟ ಕೂತ್ಕೋಬೇಕು ಅಂತ ಅಂದ್ಕೊಂಡೆ. ಅಷ್ಟರೊಳಗೆ ಇನ್ನೊಂದು ಸಲ ಪ್ರಸಾದಕ್ಕೆ ನಾನು ಏನೇನು ಇಟ್ಟಿದೆ ಅಂತ ಇಲ್ಲಿ ಒಂದು ಸಲ ತೋರಿಸ್ತಾ ಇದ್ದೀನಿ, ನೋಡ್ಕೊಂಡ್ಬಿಡಿ. ನನಗೆ ಏನೋ ಒಂಥರ ಸಮಾಧಾನ, ಏನಾದರೂ ಮಾಡಿದಾಗ ಈ ಥರ ಪ್ರಸಾದನ ಈ ಥರ ಇಟ್ಟರೆ ಒಂಥರ ನನಗೆ ಇಷ್ಟ ಅಂತ ಅಂದ್ಬಿಟ್ಟು ಒಂದು ಎಲೆನಲ್ಲೇ ನೀಟಾಗಿ ಏನೇನು ಮಾಡಿದೆ ಅದನ್ನು ಒಂದೊಂದು ಸೈಡಿಗೆ ನೀಟಾಗಿ ಇಟ್ಟು ತೋರಿಸ್ತಾ ಇದ್ದೀನಿ. ಸೊ ಅದಾದಮೇಲೆ ನಾನು ಕೂಡ ಊಟಕ್ಕೆ ಕುತ್ಕೊಬೇಕಿತ್ತು. ಹೊಟ್ಟೆ ತುಂಬಾ ಹಶ್ವಾಗಿತ್ತು. ಬೆಳಗ್ಗೆ ಎದ್ದಾಗಿಂದನೂ ಕೂಡ ನಾವು ಕೂಡ ಏನೂ ತಿಂದಿರಲಿಲ್ಲ. ಸೊ ಇದಿಷ್ಟಾಗಿತ್ತು ನಮ್ಮ ಮನೇಲಿ ಯುಗಾದಿ ಹಬ್ಬನ ಹೇಗೆ ಮಾಡಿದ್ವಿ ಅಂತ, ಏನೇನು ಮಾಡಿದ್ವಿ ಅಂತಲೂ ಕೂಡ ಸೊ ತೋರಿಸ್ತಿದ್ದೀನಿ, ನೀವು ನೋಡ್ತಿರ್ಬೋದು. ಸೊ ಐ ಹೋಪು ಇಷ್ಟ ಆಗಿರುತ್ತೆ ಯುಗಾದಿ ಹಬ್ಬದ ವ್ಲಾಗ್ ಅನ್ಕೋತೀನಿ. ಇಷ್ಟ ಆಗಿದ್ರೆ ಏನು ಮಾಡ್ಬೇಕು ಹೇಳಿ, ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಹೇಗೆ ಮಾಡಿದ್ದೀನಿ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೀವೆಲ್ಲ ಹೇಗೆ ಮಾಡಿದ್ರಿ ಅಂತ ಎಲ್ಲರೂ ಆಲ್ಮೋಸ್ಟು ಹೇಳಿದ್ದೀರಾ, ಹಾಕಿದ್ದೀರಾ. ಬಟ್ ನಾನೇ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಇಟ್ಸ್ ಓಕೆ. ಹೇಗಿದೆ, ನೀವೆಲ್ಲ ಏನೇನು ಮಾಡಿದ್ರಿ ಹಬ್ಬಕ್ಕೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.